ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಕೆಲವು ಸುದ್ದಿಗಳನ್ನ ನೋಡೋಣ. ಜೊತೆಗೆ ಇವತ್ತು ಆಟೋ ಸೆಕ್ಟರ್ ನ ಹಲವಾರು ಕಂಪನಿಗಳು ತಮ್ಮ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದಾವೆ. ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಅದಲ್ಲದೆ ಬೇರೆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಸುದ್ದಿಗಳಿದ್ದಾವೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಕೂಡ ನಮ್ಮಿಂದ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ಸ್ ಇಲ್ಲಿದೆ. ತುಂಬಾ ಪ್ರಶ್ನೆಗಳು ಬರ್ತಾ ಇರೋದು PMS ಬಗ್ಗೆ. ಖಂಡಿತ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಸಪೋರ್ಟ್ ಸಿಗುತ್ತೆ, ಸಂಪರ್ಕ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾಗಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅದಕ್ಕೂ ಕೂಡ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಮೊದಲಿಗೆ ನಮ್ಮ ಭಾರತ ಸರ್ಕಾರದಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. India's first bullet train will be ready for rollout by August 15, 2027. 2027 ಆಗಸ್ಟ್ 15ಕ್ಕೆ ರೋಲ್ಔಟ್ ಆಗುತ್ತೆ ಅನ್ನುವಂತ ಮಾತನ್ನ ಸ್ವತಃ ಸರ್ಕಾರನೇ ಹೇಳಿದ್ ನೋಡಬಹುದು. 508 ಕಿಲೋಮೀಟರ್ ಹೈ ಸ್ಪೀಡ್ ರೈಲ್ ಕಾರಿಡಾರ್ is being constructed between Sabarmati, Ahmedabad and Mumbai to operate a bullet train at 320 km/h. ಗುಜರಾತ್ ನ ಸಬರ್ಮತಿಯಿಂದ ಮುಂಬೈ ವರೆಗೂ ಇರುತ್ತೆ ಈ ರೂಟ್. 320 km/h ಸ್ಪೀಡ್ ಅಲ್ಲಿ ಬುಲೆಟ್ ಟ್ರೈನ್ ಟ್ರಾವೆಲ್ ಮಾಡುತ್ತೆ. ಟೋಟಲ್ 508 ಕಿಲೋಮೀಟರ್ ಆಗಿರುತ್ತೆ ಈ ರೈಲ್ ಕಾರಿಡಾರ್. ಆಕ್ಚುಲಿ ಇದನ್ನ 2023 ಡಿಸೆಂಬರ್ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಲ್ಯಾಂಡ್ ಅಕ್ವಿಸಿಷನ್ ಹಾಗೆ ಕೆಲವೊಂದು ಸಮಸ್ಯೆಗಳು ಬಂದೇ ಬರುತ್ತಲ್ಲ. ಇಂಡಿಯಾದಲ್ಲಂತೂ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ರೆ ಅದಕ್ಕೆ ಒಂದಲ್ಲ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳು 16 ವರ್ಷಗಳನ್ನ ತಗೊಳ್ತಾನೆ ಇರುತ್ತೆ. ಹಾಗೆ ಕಾಸ್ಟ್ ಕೂಡ ಹಂಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಅದೇ ರೀತಿ ಇಲ್ಲೂ ಸಮಸ್ಯೆ ಆಗಿದೆ. 2017ರಲ್ಲಿ ಇದರ ಭೂಮಿ ಪೂಜೆಯನ್ನ ಮಾಡಿ ಸ್ಟಾರ್ಟ್ ಮಾಡಿರೋದು ಕೆಲಸವನ್ನ. ಈಗ 2027ಕ್ಕೆ ರೆಡಿ ಆಗುತ್ತೆ ಅಂತ ಹೇಳ್ತಿದ್ರೆ. ಗೊತ್ತಿಲ್ಲ ಇನ್ನು ಪ್ರಾಕ್ಟಿಕಲಿ ಸಾಧ್ಯ ಆಗುತ್ತಾ ಅಂತ. ಬಟ್ ಸರ್ಕಾರ ಅಂತೂ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅಂದ್ರೆ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಕ್ಯಾಬಿನೆಟ್ ಬ್ರೀಫಿಂಗ್ ಅಲ್ಲಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡೋಣ ಸಾಧ್ಯ ಆಗುತ್ತಾ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ GST ಕಲೆಕ್ಷನ್ಸ್ ಬಗ್ಗೆ. ಮಂತ್ ಎಂಡ್ ಆದ್ಮೇಲೆ GST ಕಲೆಕ್ಷನ್ ಡೇಟಾ ರಿಲೀಸ್ ಆಗುತ್ತೆ ಪ್ರತಿ ತಿಂಗಳದನ್ನು ನೋಡಬಹುದು. 1.74 lakh crore ಕಲೆಕ್ಟ್ ಆಗಿದೆ ಡಿಸೆಂಬರ್ ಅಲ್ಲಿ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಅಂದ್ರೆ 2024 ಡಿಸೆಂಬರ್ಗೆ ಹೋಲಿಸಿದ್ರೆ 6.1% ಅಪ್ ಆಗಿದೆ. ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಸಲ ಅಂದ್ರೆ ಎಸ್ಪೆಷಲಿ ನವೆಂಬರ್ ಡೇಟಾ ಹಾಗೂ ಅಕ್ಟೋಬರ್ ಡೇಟಾ ನೋಡಿದಾಗ ಸ್ವಲ್ಪ ಡೌನ್ ಇತ್ತು. ಬಟ್ ಈ ಸಲ ಇಂಪ್ರೂವ್ಮೆಂಟ್ ಇದೆ. ಇಯರ್ ಆನ್ ಇಯರ್ 6% ಅಪ್ ಆಗಿದೆ GST ಕಲೆಕ್ಷನ್ಸ್. ಇನ್ನು ಡಿಸೆಂಬರ್ ಆಟೋ ಸೇಲ್ಸ್ ಅಪ್ಡೇಟ್ ಕಡೆ ಬಂದ್ರೆ TVS ಮೋಟಾರ್ಸ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಡೇಟಾ ಅನೌನ್ಸ್ ಮಾಡಿದೆ. ಟೋಟಲ್ ಸೇಲ್ಸ್ ನೋಡಬಹುದು 50% ಅಪ್ ಆಗಿದೆ. 4.81 lakh ಯೂನಿಟ್ಸ್ ಅನ್ನ ಕಂಪನಿ ಸೆಲ್ ಮಾಡಿದೆ ಡಿಸೆಂಬರ್ ಅಲ್ಲಿ. ಹಾಗೆ 2 ವೀಲರ್ ಸೇಲ್ಸ್ 48% ಅಪ್ ಆಗಿದೆ. 3 ವೀಲರ್ ಸೇಲ್ಸ್ 20,318 ಯೂನಿಟ್ಸ್ ಇದೆ. ಹಾಗೆ ಎಕ್ಸ್ಪೋರ್ಟ್ಸ್ 40% ಅಪ್ ಆಗಿದೆ. 1.46 lakh ಯೂನಿಟ್ಸ್. ಮೋಟಾರ್ ಸೈಕಲ್ಸ್ 50% ಅಪ್ ಆಗಿದೆ. 0.17 lakh ಯೂನಿಟ್ಸ್. ಹಾಗೆ ಸ್ಕೂಟರ್ ಸೇಲ್ಸ್ 48% ಅಪ್ ಆಗಿದೆ. ತುಂಬಾ ಒಳ್ಳೆ ನಂಬರ್ಸ್ ಅನ್ನ TVS ಮೋಟಾರ್ಸ್ ಅನೌನ್ಸ್ ಮಾಡಿದೆ ಅಂತಾನೆ ಹೇಳ್ಬೋದು. ಡಿಸೆಂಬರ್ ಅಲ್ಲಿ ಒಳ್ಳೆ ಪ್ರಮಾಣದ ಸೇಲ್ಸ್ ಅನ್ನ ಕಂಪನಿ ಮಾಡಿದೆ. ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನಂಬರ್ಸ್ಗೆ ಅಂತ. ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಂಬರ್ಸ್ ರಿಲೀಸ್ ಆಗಿರೋದು. ನಾಳೆ ರಿಯಾಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಎಸ್ಪೆಷಲಿ ಲಾಸ್ಟ್ 3 ಡೇಸ್ ಇಂದ ಆಟೋ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೋಡೋಣ ನಾಳೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ. ಎಸ್ಪೆಷಲಿ TVS ಮೋಟಾರ್ಸ್ ಅನ್ನ ವಾಚ್ ಮಾಡಬಹುದು ನಾಳೆ. ನೆಕ್ಸ್ಟ್ Hyundai ಮೋಟಾರ್ಸ್ ಕೂಡ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ. ನೋಡಬಹುದು 6.6% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ. ಇಯರ್ ಆನ್ ಇಯರ್ ಡೇಟಾ ಇದು. ಕಳೆದ ಡಿಸೆಂಬರ್ಗೆ ಹೋಲಿಸಿದ್ರೆ ಅಂದ್ರೆ 2024 ಡಿಸೆಂಬರ್ ಹೋಲಿಸಿದ್ರೆ 2025 ಡಿಸೆಂಬರ್ ಅಲ್ಲಿ 6.6% ಗ್ರೋತ್ ಇದೆ. ಹಾಗೆ ಎಕ್ಸ್ಪೋರ್ಟ್ ವಾಲ್ಯೂಮ್ಸ್ ಅಲ್ಲಿ ಒಳ್ಳೆ ಗ್ರೋತ್ ಆಗಿದೆ. 26.5% ಗ್ರೋತ್ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ. ಮಂತ್ಲಿ ಡೊಮೆಸ್ಟಿಕ್ ಸೇಲ್ಸ್ 42,416 ಯೂನಿಟ್ಸ್ ಇದೆ. ಎಕ್ಸ್ಪೋರ್ಟ್ಸ್ 16,286 ಯೂನಿಟ್ಸ್ ಇದೆ. ನಂತರ ಫೋರ್ಸ್ ಮೋಟಾರ್ಸ್ ಇಲ್ಲಿ ನೋಡಬಹುದು ಎಕ್ಸ್ಪೋರ್ಟ್ಸ್ 88% ಅಪ್ ಆಗಿದೆ. ಅಂದ್ರೆ 96 ಯೂನಿಟ್ಸ್ ಇದೆ ಡಿಸೆಂಬರ್ ಅಲ್ಲಿ. ಹಾಗೆ ಡೊಮೆಸ್ಟಿಕ್ ಸೇಲ್ಸ್ 48.7% ಅಪ್ ಆಗಿದೆ. ಟೋಟಲ್ ಸೇಲ್ಸ್ 49.7% ಅಪ್ ಆಗಿದೆ. 3,048 ಯೂನಿಟ್ಸ್ ಅನ್ನ ಫೋರ್ಸ್ ಮೋಟಾರ್ಸ್ ಡಿಸೆಂಬರ್ ಅಲ್ಲಿ ಸೇಲ್ ಮಾಡಿದೆ ನೋಡಬಹುದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಫೋರ್ಸ್ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಅಲ್ಲಿ. ಏನು ಟಾಟಾ ಮೋಟಾರ್ಸ್ CV ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ. ಇದು ಡ್ಯೂರಿಂಗ್ ದ ಮಾರ್ಕೆಟ್ ರಿಲೀಸ್ ಆಗಿತ್ತು. ಈಗಾಗಲೇ ರಿಯಾಕ್ಷನ್ ಕೂಡ ಬಂದಿದೆ. ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ನೋಡಬಹುದು 25% ಅಪ್ ಆಗಿದೆ. ಅಥವಾ 42,508 ಯೂನಿಟ್ಸ್ ಅನ್ನ ಮಾರಾಟ ಮಾಡಿದೆ ಕಂಪನಿ. ಡೊಮೆಸ್ಟಿಕ್ ಸೇಲ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ 24% ರೈಸ್ ಆಗಿದೆ. ಹಾಗೆ ಎಕ್ಸ್ಪೋರ್ಟ್ಸ್ 63% ಅಪ್ ಆಗಿದೆ. ಏನು NDTV ಪ್ರಾಫಿಟ್ 38,867 ಯೂನಿಟ್ಸ್ ಅನ್ನ ಎಸ್ಟಿಮೇಟ್ ಮಾಡಿತ್ತು. 42,508 ಯೂನಿಟ್ಸ್ ಅನ್ನ ಕಂಪನಿ ಮಾರಾಟ ಮಾಡಿದೆ. ಅಂದ್ರೆ ಎಸ್ಟಿಮೇಷನ್ ನ ಬೀಟ್ ಮಾಡಿದೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಟಾಟಾ ಮೋಟಾರ್ಸ್.
ಇನ್ನು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಯಾವ ರೀತಿ ಇದೆ ನೋಡಬಹುದು. ಸೇಲ್ಸ್ 50,519 ಯೂನಿಟ್ಸ್ ಇದೆ. ಎನ್ಡಿಟಿವಿ ಪ್ರಾಫಿಟ್ ಎಸ್ಟಿಮೇಷನ್ 52,625 ಯೂನಿಟ್ಸ್ ಇತ್ತು. ಬಟ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಕ್ಕಾಗಿಲ್ಲ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ. ಕಮರ್ಷಿಯಲ್ ವೆಹಿಕಲ್ಸ್ ಬೀಟ್ ಮಾಡಿದೆ, ಬಟ್ ಪ್ಯಾಸೆಂಜರ್ ವೆಹಿಕಲ್ಸ್ ಬೀಟ್ ಮಾಡಿಲ್ಲ. ಸೇಲ್ಸ್ ಅಲ್ಲಿ ಅಪ್ ಆಗಿದೆ 14%. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಅಂದ್ರೆ ಡೊಮೆಸ್ಟಿಕ್ ಸೇಲ್ಸ್ ಕೂಡ 13% ಅಪ್ ಆಗಿದೆ. ಇವಿ ಸೇಲ್ಸ್ ಅಲ್ಲಿ 24% ಅಪ್ ಆಗಿದೆ. ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇವಿ ಸೇಲ್ಸ್ ಅಲ್ಲೂ ಕೂಡ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಂತರ ಅಶೋಕ್ ಲೇಲ್ಯಾಂಡ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನೋಡುವುದು 27% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಡೊಮೆಸ್ಟಿಕ್ ಸೇಲ್ಸ್ 26% ಅಪ್ ಆಗಿದೆ. ನಂತರ HCV 29% ಅಪ್ ಆಗಿದೆ. ಟೋಟಲ್ LCV ನಲ್ಲಿ 22% ಅಪ್ ಆಗಿದೆ. ಹಾಗೆ ಇಲ್ಲೂ ಕೂಡ ನೋಡಬಹುದು ಎಸ್ಟಿಮೇಷನ್ಸ್ 19,825 ಯೂನಿಟ್ಸ್ ಇತ್ತು. ಕಂಪನಿ ರಿಪೋರ್ಟ್ ಮಾಡಿರೋದು 21,533 ಯೂನಿಟ್ಸ್. ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಶೋಕ್ ಲೇಲ್ಯಾಂಡ್ ಅಲ್ಲೂ ಕೂಡ. ಇನ್ನು ಮಾರುತಿ ಸುಜುಕಿ ಟೋಟಲ್ ಸೇಲ್ಸ್ ಅಲ್ಲಿ 22% ಅಪ್ ಆಗಿದೆ. 2.2 ಲ್ಯಾಕ್ ಯೂನಿಟ್ಸ್ ಅನ್ನ ಕಂಪನಿ ಡಿಸೆಂಬರ್ ಅಲ್ಲಿ ಮಾರಾಟ ಮಾಡಿದೆ. ನಂತರ ಎಕ್ಸ್ಪೋರ್ಟ್ಸ್ ಡೌನ್ ಇದೆ, 31% ಡೌನ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ 36% ಅಪ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಡೊಮೆಸ್ಟಿಕ್ ಸೇಲ್ಸ್. ಹಾಗೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಕೂಡ 37.3% ಅಪ್ ಆಗಿದೆ ಈ ತಿಂಗಳಲ್ಲಿ ನೋಡಬಹುದು. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. 1.8 ಲ್ಯಾಕ್ ಯೂನಿಟ್ಸ್ ಅನ್ನ ಕಂಪನಿ ಮಾರಾಟ ಮಾಡಿದೆ ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ. ನಂತರ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಅಲ್ಲಿ 30% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಡೊಮೆಸ್ಟಿಕ್ ರಾಯಲ್ ಎನ್ಫೀಲ್ಡ್ ಸೇಲ್ಸ್ 37% ಅಪ್ ಆಗಿದೆ. ಹಾಗೆ ಎಕ್ಸ್ಪೋರ್ಟ್ಸ್ 10% ಡೌನ್ ಇದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 10% ಡೌನ್ ಆಗಿದೆ. ಹಾಗೆ ಎಸ್ಟಿಮೇಷನ್ 98,000 ಯೂನಿಟ್ಸ್ ಇತ್ತು ರಾಯಲ್ ಎನ್ಫೀಲ್ಡ್, ಬಟ್ ಕಂಪನಿ 1.03 ಲ್ಯಾಕ್ ಯೂನಿಟ್ಸ್ ಅನ್ನ ಮಾರಾಟ ಮಾಡಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇಲ್ಲೂ ಕೂಡ ಎಸ್ಟಿಮೇಷನ್ ಅನ್ನು ಕೂಡ ಬೀಟ್ ಮಾಡಿದೆ ರಾಯಲ್ ಎನ್ಫೀಲ್ಡ್ ಸೇಲ್ಸ್. ನಂತರ ಅತುಲ್ ಆಟೋ ಡೊಮೆಸ್ಟಿಕ್ ಸೇಲ್ಸ್ ನೋಡಬಹುದು 15.9% ಅಪ್ ಆಗಿದೆ. ಹಾಗೆ 3 ವೀಲರ್ ಸೇಲ್ಸ್ ಅಲ್ಲೂ ಕೂಡ 12.7% ಅಪ್ ಆಗಿದೆ. ಟೋಟಲ್ ಸೇಲ್ಸ್ 39.5% ಅಪ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡಿಸೆಂಬರ್ ಅಲ್ಲಿ. ಇನ್ನು ಐಷರ್ ಮೋಟಾರ್ಸ್, ಇಲ್ಲಿ ರಾಯಲ್ ಎನ್ಫೀಲ್ಡ್ ಕೂಡ ಐಷರ್ ಮೋಟಾರ್ಸ್ ಅಂಡರೇ ಬರುವಂತದ್ದು. ಐಷರ್ ಮೋಟಾರ್ಸ್ ನ ಒಂದು ಪ್ರಾಡಕ್ಟ್. ಬೇರೆ ವೆಹಿಕಲ್ಸ್ ಯಾವ ರೀತಿ ಸೇಲ್ ಆಗಿದೆ ಅಂತ ನೋಡಿದ್ರೆ VECV 24.7% ಅಪ್ ಆಗಿದೆ. ಡೊಮೆಸ್ಟಿಕ್ VECV ಸೇಲ್ಸ್ 26.3% ಅಪ್ ಆಗಿದೆ. ಎಕ್ಸ್ಪೋರ್ಟ್ 32.7% ಅಪ್ ಆಗಿದೆ. ಹಾಗೆ ಎಸ್ಟಿಮೇಷನ್ ನೋಡಬಹುದು 9,800 ಯೂನಿಟ್ಸ್ ಅನ್ನು ಎಸ್ಟಿಮೇಟ್ ಮಾಡಿತ್ತು ಎನ್ಡಿಟಿವಿ ಪ್ರಾಫಿಟ್. 10,384 ಯೂನಿಟ್ಸ್ ಕಂಪನಿ ಮಾರಾಟ ಮಾಡಿದೆ. ಇಲ್ಲೂ ಕೂಡ ಎಸ್ಟಿಮೇಷನ್ ಅನ್ನು ಬೀಟ್ ಮಾಡಿದೆ ಐಷರ್ ಮೋಟಾರ್ಸ್ ನೋಡಬಹುದು. ರಾಯಲ್ ಎನ್ಫೀಲ್ಡ್ ಅಲ್ಲೂ ಕೂಡ ಎಸ್ಟಿಮೇಷನ್ಸ್ ಬೀಟ್ ಆಗಿದೆ. ಇಲ್ಲೂ ಕೂಡ ಎಸ್ಟಿಮೇಷನ್ಸ್ ಬೀಟ್ ಆಗಿದೆ. ನಂತರ M&M ಮಹೀಂದ್ರಾ ಅಂಡ್ ಮಹೀಂದ್ರಾ ಟೋಟಲ್ ಸೇಲ್ಸ್ ನೋಡಬಹುದು 25% ಅಪ್ ಆಗಿದೆ. 86,090 ಯೂನಿಟ್ಸ್ ಅನ್ನ ಕಂಪನಿ ಮಾರಾಟ ಮಾಡಿದೆ ಈ ಡಿಸೆಂಬರ್ ಅಲ್ಲಿ. SUV ಸೇಲ್ಸ್ 23% ಅಪ್ ಆಗಿದೆ. ಡೊಮೆಸ್ಟಿಕ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 34% ಅಪ್ ಆಗಿದೆ. ಹಾಗೆ ಎಕ್ಸ್ಪೋರ್ಟ್ಸ್ ಡೌನ್ ಇದೆ 9% ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಟ್ರಾಕ್ಟರ್ ಸೇಲ್ಸ್ 39% ಅಪ್ ಆಗಿದೆ. ಟ್ರಕ್ಸ್ ಅಂಡ್ ಬಸ್ಸಸ್ ಸೇಲ್ಸ್ 43% ಅಪ್ ಆಗಿದೆ. ಓವರ್ ಆಲ್ ಎಕ್ಸ್ಪೋರ್ಟ್ ಅನ್ನು ಹೊರತುಪಡಿಸಿದ್ರೆ ಕಂಪನಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನು ತೋರಿಸಿದೆ ಅಂತ ಹೇಳ್ಬೋದು ಸೇಲ್ಸ್ ಅಲ್ಲಿ. ನಂತರ VST ಟಿಲ್ಲರ್ಸ್ ಟೋಟಲ್ ಸೇಲ್ಸ್ 29.8% ಅಪ್ ಆಗಿದೆ. ಪವರ್ ಟಿಲ್ಲರ್ ಸೇಲ್ಸ್ 26% ಅಪ್ ಆಗಿದೆ. ಟ್ರಾಕ್ಟರ್ ಸೇಲ್ಸ್ ನೋಡಬಹುದು 60% ಅಪ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಡಿಸೆಂಬರ್ ಸೇಲ್ಸ್ ಅಲ್ಲಿ. ನಂತರ ಎಸ್ಕಾರ್ಟ್ಸ್ ಕುಬೋಟಾ ಟ್ರಾಕ್ಟರ್ ಸೇಲ್ಸ್ 6,350 ಯೂನಿಟ್ಸ್ ಅನ್ನ ಎಸ್ಟಿಮೇಟ್ ಮಾಡಿದೆ ಎನ್ಡಿಟಿವಿ. 7,577 ಯೂನಿಟ್ಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ. ಟೋಟಲ್ ಟ್ರಾಕ್ಟರ್ ಸೇಲ್ಸ್ ಅಲ್ಲಿ 38% ಅಪ್ ಆಗಿದೆ. ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ 36% ಅಪ್ ಆಗಿದೆ. ಇನ್ನು ಎಕ್ಸ್ಪೋರ್ಟ್ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, 64% ಅಪ್ ಆಗಿದೆ ನೋಡಬಹುದು. ಇನ್ನು SML ಮಹೀಂದ್ರಾ ಮುಂಚೆ SML ಐಸೂಜು ಅಂತ ಇತ್ತು, ಅದನ್ನ ಈಗ SML ಮಹೀಂದ್ರಾ ಅಂತ ಮಾಡಿದ್ದಾರೆ. ಯಾಕಂದ್ರೆ ಮಹೀಂದ್ರಾ ಗ್ರೂಪ್ ಅಕ್ವೈರ್ ಮಾಡ್ಕೊಂಡ ಮೇಲೆ. ಟೋಟಲ್ ಸೇಲ್ಸ್ ನೋಡಬಹುದು 67% ಅಪ್ ಆಗಿದೆ. ಪ್ಯಾಸೆಂಜರ್ ವೆಹಿಕಲ್ಸ್ ಸೇಲ್ಸ್ 60% ಅಪ್ ಆಗಿದೆ. ಕಾರ್ಗೋ ವೆಹಿಕಲ್ ಸೇಲ್ಸ್ 76% ಅಪ್ ಆಗಿದೆ. ಇಲ್ಲೂ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ SML ಮಹೀಂದ್ರಾದಲ್ಲೂ ಕೂಡ. ಇಲ್ಲಿವರೆಗೂ ರಿಲೀಸ್ ಆಗಿರುವಂತಹ ನಂಬರ್ಸ್ ಇವುಗಳು. ಇನ್ಯಾವುದಾದ್ರೂ ಮಿಸ್ ಆಗಿದ್ರೆ ಲೇಟ್ ಆಗಿ ಬಂದ್ರೆ ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅವುಗಳ ಬಗ್ಗೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದ್ರೆ, ನಾವೀಗಾಗಲೇ ಇಂದಿನ ವಿಡಿಯೋದಲ್ಲಿ ಸುದ್ದಿಯನ್ನು ನೋಡಿದ್ವಿ. ಎಸ್ಪೆಷಲಿ ಟೊಬ್ಯಾಕೋ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಸರ್ಕಾರ ಏನು ಈ ಸುದ್ದಿಯನ್ನು ಕೊಟ್ಟಿದೆ, ಸಿಗರೇಟ್ಸ್ ಆಗ್ಬೋದು ಹಾಗೂ ಪಾನ್ ಮಸಾಲ ಆಗ್ಬೋದು, ಎರಡು ಕೂಡ ಕಾಸ್ಟ್ಲಿ ಆಗ್ಬೋದು ಅಂತ ಹೇಳ್ತಿದ್ದಾರೆ ಫೆಬ್ರವರಿ 1ನೇ ತಾರೀಕಿಂದ. ಇಲ್ಲಿ 5 ಕೀ ಪಾಯಿಂಟ್ಸ್ ಅನ್ನು ನೋಡಿದರೆ, ನ್ಯೂ ಟ್ಯಾಕ್ಸಸ್ ಫೆಬ್ರವರಿ 1ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದೆ ಸರ್ಕಾರ. ಹಾಗೆ GST ಸ್ಟ್ರಕ್ಚರ್ ಅಲ್ಲೂ ಕೂಡ ಬದಲಾವಣೆಗಳಾಗ್ತದೆ, ಎಸ್ಪೆಷಲಿ ಟೊಬ್ಯಾಕೋ ರಿಲೇಟೆಡ್. ಯಾಕಂದ್ರೆ ನೋಡಬಹುದು 40% ರೇಟ್ ಬೀಳ್ತಾ ಇದೆ ಇವುಗಳ ಮೇಲೆ. ಇನ್ನು ಅದ್ರ ಜೊತೆ ಎಕ್ಸೈಸ್ ಡ್ಯೂಟಿ, ಎಲ್ಸೆಸ್ ಇವೆಲ್ಲ ಕೂಡ ಸೇರ್ಕೊಳ್ತವೆ. ಇನ್ನು ಲೀಗಲ್ ಅಂಡ್ ರೆಗ್ಯುಲೇಟರಿ ಬ್ಯಾಕಿಂಗ್, ಇದನ್ನ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡೋ ಮೂಲಕ ಜಾರಿಗೆ ತರ್ತಾ ಇದೆ. ಇನ್ನು ಎಕ್ಸೈಸ್ ಡ್ಯೂಟಿ ಕೂಡ ಬೀಳುತ್ತೆ. ಮಾರ್ಕೆಟ್ ರಿಯಾಕ್ಷನ್ ಅಂತೂ ಈಗಾಗಲೇ ನಾವು ನೋಡಿದ್ವಿ, ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರಿಕ್ವೆಸ್ಟ್ ಗಳು ಕೂಡ ಬರ್ತಾ ಇದೆ ನೋಡಬಹುದು. ಟೊಬ್ಯಾಕೋ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅರ್ಜಸ್ ಸೆಂಟರ್ ಟು ರೀಕನ್ಸಿಡರ್ ಸಿಗರೇಟ್ ಟ್ಯಾಕ್ಸ್ ಹೈಕ್. ಟ್ಯಾಕ್ಸ್ ಹೈಕ್ ನ ರೀಕನ್ಸಿಡರ್ ಮಾಡ್ಲಿಕ್ಕೆ ಕೇಳ್ತಾ ಇದೆ ಟೊಬ್ಯಾಕೋ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸರ್ಕಾರ ಮಾಡುತ್ತಾ ಇಲ್ವಾ ಕಾದು ನೋಡಬೇಕು ಮುಂದೆ. ಇನ್ನು ಇಂಡಿಯಾಸ್ ಚಿಪ್ ಆಂಬಿಷನ್ ಟೇಕ್ಸ್ ಫ್ಲೈಟ್ ವಿತ್ ಕಸ್ಟಮರ್ಸ್ ಸೈನಿಂಗ್ ಅಪ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಸರ್ಕಾರ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ್ಳೆ ನಿರ್ಧಾರಗಳನ್ನ ತಗೊಂಡಿದೆ. ಜೊತೆಗೆ ಆ ಕಂಪನಿಗಳಿಗೆ ಇನ್ಸೆಂಟಿವ್ಸ್ ಅನ್ನು ಕೂಡ ಕೊಡ್ತಾ ಇದೆ.
ಈಗ ಹಲವಾರು ಕಂಪನಿಗಳು ಭಾರತದ ಕಂಪನಿಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತ ಆಗ್ಬೋದು ಅಥವಾ ಚಿಪ್ ಅಸೆಂಬ್ಲಿಗೆ ಸಂಬಂಧಪಟ್ಟಂತೆ ಆಗ್ಬೋದು. ಅಂದ್ರೆ ಆರ್ಡರ್ಸ್ ಬರ್ಲಿಕ್ಕೆ ಶುರುವಾಗ್ತಾ ಇದೆ. ಒಳ್ಳೆ ಬೆಳವಣಿಗೆ. ಮೇ ಬಿ ಸೆಮಿಕಂಡಕ್ಟರ್ ಸೆಗ್ಮೆಂಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ಗ್ರೋತ್ ಆಗುವಂತ ಲಕ್ಷಣ ಆಸ್ ಆಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಕಂಪನಿಗಳು ಇದನ್ನ ಬಳಸ್ಕೊಳ್ತವೆ ಅಂತ. ಈಗಾಗಲೇ ಹಲವಾರು ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಇದು ನೋಡಬಹುದು. ಇಂಟೆಲ್ ಟಾಟಾ ಎಲೆಕ್ಟ್ರಾನಿಕ್ಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಹಾಗೆ ಜಾಪನೀಸ್ ಸೆಮಿಕಂಡಕ್ಟರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರರ್ ರೋನ್ ಸೆಡ್ ಇಟ್ ವಾಸ್ ಪಾರ್ಟ್ನರಿಂಗ್ ವಿತ್ ಟಾಟಾ ಎಲೆಕ್ಟ್ರಾನಿಕ್ಸ್. ಜೊತೆಗೆ ಇತ್ತೀಚೆಗೆ ಆಪಲ್ ಸಿಜಿ ಸೆಮಿಕಂಡಕ್ಟರ್ ಜೊತೆ ಮಾತುಕತೆ ಆಡ್ತಿರೋ ಬಗ್ಗೆ ಕೂಡ ಸುದ್ದಿಗಳು ಬಂದಿದ್ವು. ಹೀಗೆ ಹೊಸ ಕಂಪನಿಗಳು ಈಗಾಗಲೇ ಮಾತುಕತೆಗಳನ್ನು ಆಡ್ತಾ ಇದ್ದಾವೆ. ಒಳ್ಳೆ ಬೆಳವಣಿಗೆ ಸೆಮಿಕಂಡಕ್ಟರ್ ಸೆಗ್ಮೆಂಟ್ಗೆ ಭಾರತದಲ್ಲಿ. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.